ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ದಿವಸ ಬ್ರಹ್ಮಸ್ವರೂಪದ ಬಗ್ಗೆ ನೀವೆಲ್ಲ ತಿಳ್ಕೊಂಡಿವಿ. ನಂತರ ಈ ಮುಂದಿನ ಅಧ್ಯಾಯದೊಳಗೆ ಶ್ರೀ ಗುರುವಿನಿಂದ ಉಪದೇಶವನ್ನು ಪಡೆದ ದುಃಖವನ್ನು ನೀಗಿ ಆನಂದಭರಿತನಾಗಿರ್ತಕ್ಕಂಥ ಆ ಶಿಷ್ಯ ತನಗಾದ ಆನಂದವನ್ನು ಹೇಳ್ಕೊತ ಒಂದು ಗುರುವಿನ ಉಪಕಾರವನ್ನು ಸ್ಮರಣೆ ಮಾಡುವಂಥದ್ದು ಈ ಒಂದು ಪದ್ಯದೊಳಗೆ ಬರ್ತೈತಿ. ಏನೆಂದು ಪೇಳುವೆನು ಪರಮಾನಂದವೆನಗಾದ ಹದನ ನಿನ್ನ. ಅಂದ್ರೆ ಯಾವ ಸಚ್ಚಿಷ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣ ಹೋಗಿ ಅವರಿಂದ ತತ್ವಮಸಿ ಮಹಾವಾಕ್ಯೋಪದೇಶವನ್ನು ಪಡೆದ ಕೃತಾರ್ಥ ಆಗ್ಯಾನಲ್ಲ ಅಂಥವ ತನಗಾದಂಥ ಪರಮಾನಂದ ಸ್ವರೂಪವನ್ನು ನಾ ಏನಂತ ವರ್ಣನೆ ಮಾಡಲಿ ಅಂತೇಳಿ ಹೇಳಕತ್ತ. ಅಂದ್ರೆ ಆತ ಗುರುಗಳಿಂದ ಪಡೆದಂಥ ಜ್ಞಾನಾಮೃತ ಅದು ಮಾತಿನಿಂದ ಹೇಳಾಕ ಬಾರದ್ದಾಗೈತಿ ಅಂತಕ್ಕಂಥ ಒಂದು ಭಾವನೆಯನ್ನು ಹೇಳಕತ್ತಾನ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯಾದಂಥ ತನ್ನ ಅನುಭವವನ್ನು ಈ ಒಂದು ಮುಂದಿನ ನುಡಿಯೊಳಗೆ ಹೇಳ್ತಾನೆ. ಶ್ರೀ ಸದ್ಗುರುಗಳಿಗೆ ಶರಣಾಗತ ಆದ ಕೂಡಲೇ ಭವದುಃಖ ಕಾಣಿಸ್ದಂಗೆ ಹೊರಟು ಹೋಯ್ತು ಅಂತೇಳಿ ಹೇಳಕತ್ತಾನ. ಘೋರ ಭವ ಮಾಲೆಗಳುಕಿ ದಾರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲೇ ಸಂಸಾರವೆನಗಿಲ್ಲವಾದುದ. ಅಂದ್ರೆ ಇರುವೆ 84 ಲಕ್ಷ ಜೀವರಾಶಿಯೊಳಗೆ ಯೋನಿ ಒಳಗೆ ಪುನಃ ಜನನ ಮರಣ ಅಂತಕ್ಕಂಥ ಪ್ರವಾಹದೊಳಗೆ ಸಿಲುಕಿ ನಾನು ಪತಿತಾಗೇನಿ. ಅಂದ್ರೆ ನಾನು ಜರ್ಜರಿತಾಗೇನಿ. ಪ್ರತಿ ಜನ್ಮದೊಳಗೂ ಈ ಒಂದು ಆಧ್ಯಾತ್ಮದ ಅರಿವು ಆಗದನ ಆ ತಾಪತ್ರಯವನ್ನು ನಾನು ಅನುಭವಿಸಕತ್ತೀನಿ. ಇಂಥ ಒಂದು ದುಃಖಕ್ಕೆ ಬಹಳ ನಿರಾಶೆಗೊಂಡ ಇದು ಯಾರಿಂದ ನಿವಾರಣೆ ಆಗ್ಬೋದು ಅಂಥೇಳಿ ನನ್ನ ಮನಸ್ಸಿನೊಳಗೆ ನಾವು ವಿಚಾರ ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ನಾನು ಶರಣ ಹೋದ್ನಿ ಅಂತೇಳಿ ಹೇಳ್ತಾರೆ. ಹೇ ಗುರುದೇವ, ಅನೇಕ ಜನ್ಮಗಳೊಳಗೆ ತಿರುಗಿ ಬ್ಯಾಸತ್ತ ನಿನ್ನ ಪಾದ ಸನ್ನಿಧಿಗೆ ಶರಣ ಬಂದೇನಪ್ಪ. ನನ್ನನ್ನು ಈ ಭವದುಃಖದಿಂದ ಪಾರು ಮಾಡು ಅಂತೇಳಿ ತಿಳ್ಕೊಂಡ ಆ ಶಿಷ್ಯ ಏನು ಮಾಡ್ತಾನೋ ವಿನಂತಿ ಮಾಡ್ಕೋತಾನೆ. ಆವಾಗ ಆ ಗುರುಗಳು ಹೇಳ್ತಾರೋ, ಹೇ ಶಿಷ್ಯ, ನೀನು ಅಜರಾಮರದೀಪ, ನಿನಗೆ ಹುಟ್ಟು ಸಾವು ಇಲ್ಲೇನಪ್ಪ. ಹೆಂಗಂದ್ರೆ ಅಜೋ ನಿತ್ಯ ಶಾಶ್ವತ ಅಂತ ನೀನು ಉತ್ಪತ್ತಿ ನಾಶರಹಿತನಾಗಿ ಯಾವಾಗಲೂ ಇರುವಂಥವದೀಪ. ನಿರ್ವಿಕಾರ ಸ್ವರೂಪನೂ ಅದಿ. ನಿನ್ನನ್ನು ನೀ ಮರೆತ ಕಾರಣದಿಂದ ಅಂದ್ರೆ ನಿನ್ನೊಳಗಿರ್ತಕ್ಕಂಥ ಒಂದು ಚೈತನ್ಯ ಸ್ವರೂಪವನ್ನು ನೀನು ಅರಿದನ ಈ ದೇಹನ ಅದೇನಿ ಅಂತಕ್ಕಂಥ ಒಂದು ಮರವೆಯನ್ನು ನೀನು ನಿಜ ಅಂತ ತಿಳ್ಕೊಂಡಿಯಲ್ಲ. ದೇಹನ ಅಂತಕ್ಕಂಥ ಒಂದು ವಿಷಯದೊಳಗೆ ನೀ ಕುಂತಿಯಲ್ಲ. ಅದಕ್ಕೆ ನಿನಗೇನು ಅನಿಸೈತಿ ಅಂದ್ರೆ ಹುಟ್ಟು ಸಾವು ನನಗದಾವು, ನಾ ಹುಟ್ತೇನೆ ಸಾಯ್ತೀನಿ, ಇವು ನನಗದಾವು ಅಂತೇಳಿ ತಿಳ್ಕೊಂಡು ಇವು ನಿನಗಿಲ್ಪ. ನೀನು ಚೈತನ್ಯ ಸ್ವರೂಪದಿ. ಹುಟ್ಟು ಸಾವು ನೀ ತೊಟ್ಟಂಥ ದೇಹಕ್ಕೆ ಐತಪ್ಪ ಹೊರತಾಗಿ ನೀನು ಸಚ್ಚಿದಾನಂದ ಸ್ವರೂಪದಿ. ನೀನು ಸಂಸಾರಿ ಅಲ್ಪ, ನೀನು ನಿತ್ಯ ಮುಕ್ತದಿ ಅಂತಕ್ಕಂಥ ಒಂದು ಉಪದೇಶವನ್ನು ಆ ಗುರುಗಳು ಮಾಡ್ತಾರೆ. ಆವಾಗ ಆ ಶಿಷ್ಯ ಹೇಳ್ತಾನು, ನಾನು ಭವದೊಳಗೆ ದುಃಖದಿಂದ ಬಳಲಾಕತ್ತೀನಿ, ನಿಮ್ಮ ಅನುಗ್ರಹದಿಂದ ಇವತ್ತು ನಾ ಆನಂದ ಸ್ವರೂಪ ಆಗೇನಿ ಅಂಥೇಳಿ ಅತಿ ಸಂತೋಷಗೊಂಡದ್ದನ್ನು ನಾ ಏನಂತ ಹೇಳಿ. ಅದಕ್ಕೆ ಗುರುವಿನ ಮಹಿಮಾ ಅನ್ನೋದು ಭಾಳ ಅಗಾಧವಾದದ್ದೈತಿ ಅಂತೇಳಿ ಹೇಳ್ತಾರೆ. ಶ್ರೀ ಸದ್ಗುರುವರ್ಯನು
ದೇಹಾತ್ಮ ಬುದ್ಧಿ ಉಳ್ಳಂಥ ನನ್ನನ್ನು ನಿರ್ದೇಹಿಯಾಗಿ ಮಾಡಿದ ಅಂತೇಳಿ ಮುಂದಿನ ನುಡಿಯೊಳಗೆ ಹೇಳ್ತಾರೆ. ಏನು ಅಂತಂದ್ರೆ, ದೇಹಾದಿಗಳನ್ನೇ ತಾನೆಂಬ ಜಡ ಮಾಯಾ ಮೋಹದಿಂದ ನೊಂದು ಬಳಿಕ ಊಹಿಸಿ ತಿಳಿದೊಡಂಥವನುಳಿದು ನಿರ್ದೇಹಿಯಾನೆನಿಸಿದಿರವ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಇದು ತಾತ್ಪರ್ಯ, ಈ ಭೂಮಿ ಮ್ಯಾಗ ಹುಟ್ಟಿ ಬಂದಂಥ ಈ ಮಾನವ ಜನ್ಮದ ದೇಹದೊಳಗೆ ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಅಹಂಕಾರಗಳು ಏನಕ್ಕವು ತನ್ನಿಂದ ಅವು ದೃಶ್ಯಗಳಾಗಿ ತಿಳಿಸ್ಕಲ್ಪಡ್ತಾವು ಅಂತ ಹೇಳ್ತಾರೆ. ಅಂದ್ರೆ ಈ ದೇಹದೊಳಗಿರ್ತಕ್ಕಂಥ ಇಂದ್ರಿಯಗಳಾಗಲಿ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರಗಳಾಗಲಿ ನನಗೆ ಅವು ತಿಳಿತಾವು, ದೃಶ್ಯವಾಗಿ ಕಾಣ್ತಾವು. ಆದ್ರೂ ಕೂಡ ಅವು ನನಗೆ ತಿಳಿತಾವು ಅಂತಂದ್ರೆ ಆ ತಿಳಿದುಕೊಳ್ಳುವಂಥ ಒಂದು ಅರಿವು ನಮ್ಮ ಒಳಗೆ ಐತಿ ಅಂತಂದ್ರೆ ಅದು ಏನು ಅನ್ನುವಂಥದ್ದನ್ನು ನೀವು ತಿಳಿಸ್ಕೊಟ್ರಿ. ಅದಕ್ಕೆ ಮೊದಲ ಇದನ್ನು ನೀವು ತಿಳಿಸ್ಕೊಡೋಕ್ಕಿಂತ ಪೂರ್ವದೊಳಗೆ ನಾನು ಏನು ತಿಳ್ಕೊಂಡಿದ್ನಿ ಅಂತಂದ್ರೆ, ಈ ದೇಹಾದಿಗಳೇ ನಾ ಅಂತ ತಿಳ್ಕೊಂಡಿದ್ನಿ, ಈ ದೇಹನ ನಾ ಅಂತ ತಿಳ್ಕೊಂಡಿದ್ನಿ. ಇದು ಮೋಹರೂಪ ಅಜ್ಞಾನದ ಮಹಿಮೆ ಆಗೈತಿ ಅನ್ನೋದು ನನಗೆ ನಿಮ್ಮಿಂದ ತಿಳಿತಿ. ಇದು ಇಷ್ಟು ದಿವಸ ತಿಳಿಲಾರ್ದನ ನಾನು ಅನೇಕ ಜನ್ಮಾಂತರಗಳಲ್ಲಿ ತಿರುಗಿದ್ನಿ. ಈಗ ನಿಮ್ಮ ಒಂದು ಸದುಪದೇಶದಿಂದ ವಿಚಾರ ಮಾಡಿ ನೋಡಿದಾಗ ಘಟದಂಥ ದೃಶ್ಯಗಳಾದ ಈ ದೇಹಾದಿಗಳು ನಾ ಅಲ್ಲ. ಆದರೂ ಇವುಗಳನ್ನು ಎದುರಿಗೆ ಇಟ್ಟು ಅರಿಯುವಂಥ ಅರಿವನಾದನಿ ಅಂತೇಳಿ ತಿಳ್ಕೊಂಡಿದ್ದಾತು. ಅದರಿಂದ ಈ ದೇಹ ನನಗೆ ಸಂಬಂಧಿಸಿದ್ದಲ್ಲ, ನಾನು ದೇಹರಹಿತ ಆದ್ನಿ. ಅಂದ್ರೆ ಪರಿಚ್ಛಿನ್ನವಾಗಿರ್ತಕ್ಕಂಥ ಈ ದೇಹವೇ ಅಂತಕ್ಕಂಥ ಈ ದೇಹದ ಅಭಿಮಾನವನ್ನು ಬಿಟ್ಟುಕೊಟ್ಟ ಪರಿಪೂರ್ಣವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪನ ನಾನು ಅದೇನಿ ಅಂತಕ್ಕಂಥ ಅರಿವಾತು. ಈ ಅರಿವು ಸದ್ಗುರುವಿನಿಂದ ಆತು. ಅದಕ್ಕೆ ನನಗಾದಂಥ ಒಂದು ಪರಮಾನಂದವನ್ನು ನಾ ಏನಂತ ಹೇಳಿಪ್ಪ ಅಂತೇಳಿ ತಿಳ್ಕೊಂಡು ಅತಿ ಸಂತೋಷದಿಂದ ಆತ ಶಿಷ್ಯ ಏನು ಮಾಡ್ತಾನೋ, ಗುರುವಿನ ಮಹಿಮೆ ಭಾಳ ಅಗಾಧ ಆಗೈತಿ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ನಾನಾರು ಎಂದು ವಿಚಾರ ಮಾಡಲು ಜ್ಞಾನನಿಧಿಯಾದ ಶ್ರೀ ಶಂಭುರೂಪನೇ ನಾನಾಗಿರುವೆನು. ಈ ಕಾರಣದಿಂದ ಆನಂದವನ್ನು ನಾನು ಹೆಂಗೆ ವರ್ಣನೆ ಮಾಡಲಿ ಅಂತೇಳಿ ಈ ಮೂರನೇ ನುಡಿಯೊಳಗೆ ಹೇಳ್ತಾರೆ. ಆನೆಂಬುದರ ಅರ್ಥವೇನೆಂದು ನಿಗಮಾನುಮಾನವಿಡಿದು ವಿಚಾರಿಸಿ ಜ್ಞಾನನಿಧಿ ಶಂಭುಲಿಂಗದ ನಿಜ ರೂಪವಾಗಿ ಸುಖದೊಳಿಯುವುದ ಅಂತ ಹೇಳ್ತಾರೆ. ಅಂದ್ರೆ ಇದರ ತಾತ್ಪರ್ಯ, ಬಳಿಕ ಶ್ರೀ ಸದ್ಗುರುಗಳ ಸನ್ನಿಧಿಯಲ್ಲಿ ವಾಸ ಮಾಡಿ ಗುರುಗಳು ಪ್ರಸನ್ನಚಿತ್ತರಾಗಿರ್ತಕ್ಕಂಥ ಒಂದು ಸಮಯವನ್ನು ನೋಡಿಕೊಂಡ ಮತ್ತು ಆ ಶಿಷ್ಯ ಕೇಳ್ತಾನು, ಹೇ ಗುರುದೇವ, ನಾನು ಅಂತೇನಲ್ಲ, ಆದರೆ ಈ ನಾನು ಎಂಬುದು ಅಂತಕ್ಕಂಥ ಒಂದು ಪದದ ಅರ್ಥನ ನನಗೆ ತಿಳಿದಂಗಾಗೈತಿ, ಅದನ್ನು ತಿಳಿಸು ಅಂತೇಳಿ ತಿಳ್ಕೊಂಡ ಆ ಶಿಷ್ಯ ವಿನಂತಿ ಮಾಡ್ಕೋತಾನೆ. ಆವಾಗ ಆ ಗುರುಗಳು ಹೇಳ್ತಾರೋ, ನೀನು ಜ್ಞಾನನಿಧಿಯಾದ ಶ್ರೀ ಶಂಭುಲಿಂಗನೇ ಅಧಿಪ, ಅದಕ್ಕೆ ಬಿಟ್ಟು ನೀವು ಹೊರತ ಬೇರೆ ಇಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ತತ್ವಮಸಿ ವೇದವಾಕ್ಯ ನೀನೇ ಪರಮಾತ್ಮ ಅದಿ ಅಂತೇಳಿ ಹೇಳಿದಪ್ಪ. ಅದಕ್ಕೆ ಆ ಅಪರೋಕ್ಷವಾಗಿರ್ತಕ್ಕಂಥ ಆತ್ಮ ಏನದನ ಅವನ ಪರಮಾತ್ಮ ಅಂತೇಳಿ ಅವ್ರಿಗೆ ಉಪದೇಶ ಮಾಡ್ತಾರೋ. ಆವಾಗ ಆ ಶಿಷ್ಯನಲ್ಲಿದ್ದಂಥ ಸಂಶಯಾದಿಗಳು ಏನಿದ್ವು ಅವೆಲ್ಲ
ಹೋಗಿ ಅವ ಶಾಂತಾಗಿ ತನ್ನ ನಿಜ ಸುಖದೊಳಗೆ ನೆಲೆಸುವಂಥ ಆದ ಅಂಥೇಳಿ ಹೇಳ್ತಾರೆ. ಈ ರೀತಿಯಾಗಿ ಒಂದು ಗುರುಗಳ ಬೋಧದಿಂದ ತಾನೇ ತಾನಾಗಿರುವಂಥ ಆನಂದವನ್ನು ನಾ ಹೆಂಗೆ ವರ್ಣನೆ ಮಾಡಲಿ, ಗುರುವಿನ ಮಹಿಮೆ ಅಪಾರವಾಗಿ ಐತಿ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ. ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಉಕ್ತವಾದಂಥ ತತ್ವಮಸಿ ಅಂತಕ್ಕಂಥ ಮಹಾವಾಕ್ಯದೊಳಗೆ ಇರ್ತಕ್ಕಂಥ ತ್ವಂ ತತ್ ಅಸಿ ಎಂಬ ಪದತ್ರಯ ಅರ್ಥವನ್ನು ವಿಸ್ತಾರವಾಗಿ ಈ ಮುಂದಿನ ಪದ್ಯದೊಳಗೆ ಹೇಳಕತ್ತಾರೆ. ಹೆಂಗಪ್ಪ ಅಂತಂದ್ರೆ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇ ನುಂಟು ಕಾಣಿಸಲು ಅಂತ. ಅಂದ್ರೆ ನಿಗಮಾನುಮಾನದಿಂದ ವಿಚಾರ ಮಾಡಿ ನೋಡಿದ್ರೆ ಜ್ಞಾನಗಳ ಶಂಭುರೂಪಣೆ ತಾನಾಗ್ಯದಾನು ನೀ ಅದಿ ಅಂತೇಳಿ ಹಿಂದಿನ ಪದ್ಯದೊಳಗೆ ಹೇಳೈತಿ. ಆ ಅರ್ಥವನ್ನು ಈಗ ಮತ್ತು ಈ ಪದ್ಯದೊಳಗೆ ತತ್ವಮಸಿ ವಾಕ್ಯದ ಒಂದು ಅರ್ಥವನ್ನು ಪ್ರತಿಪಾದನೆ ಮಾಡ್ತಾರೆ. ಹೆಂಗಂದ್ರೆ, ಪಂಚಕೋಶ ವಿಲಕ್ಷಣ ಸಾಕ್ಷಿ ಪ್ರತ್ಯೇಗಾತ್ಮನಾದ ಅಂತ. ಅಂದ್ರೆ ಆ ಪಂಚಕೋಶಗಳಿಗೆ ಯಾವ ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ ಅಂತಕ್ಕಂಥ ಈ ಏನು 5 ಕೋಶಗಳದವಲ್ಲ, ಈ ಕೋಶಗಳಿಗೆ ವಿಲಕ್ಷಣ, ಆ ಕೋಶಗಳಿಗೆ ಹೊಂದಲಾರ್ದನ ವಿಲಕ್ಷಣವಾಗಿ ಕಾಣ್ತಕ್ಕಂಥ ಅವನ್ನ ಎದುರಿಟ್ಟು ನೋಡ್ತಕ್ಕಂಥ ಸಾಕ್ಷಿ ಪ್ರತ್ಯೇಗಾತ್ಮ ಆಗಿರ್ತಕ್ಕಂಥ ಏನಪ್ಪ ಪರಬ್ರಹ್ಮ ಸ್ವರೂಪನ ನೀನದಿ ಅಂತೇಳಿ ನಿಶ್ಚಯವಾಗಿ ತಿಳ್ಕೋಬೇಕು. ಅಂದ್ರೆ ಇಲ್ಲೇ ತ್ವಂ ಪದದ ಸಾಕ್ಷಿ ಪ್ರತ್ಯೇಗಾತ್ಮ ತಾನೇ ಅಂತೇಳಿ ತಿಳ್ಕೋಬೇಕು. ಅಲ್ಲಿಂದ ತತ್ಪದದ ಲಕ್ಷ್ಯವಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪಿನ ಅದಿ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ದೃಗ್ರೂಪ ಚೈತನ್ಯ ಸ್ವರೂಪನಾದಂಥ ತನಗಿಂತಲೂ ಭಿನ್ನವಾಗಿರ್ತಕ್ಕಂಥ ಈ ಜಡ ದೃಶ್ಯ ಪ್ರಪಂಚವನ್ನು ನೋಡಿದರೆ ಅದೆಲ್ಲ ಸ್ವಪ್ನಕಲ್ಪಿತ ಪದಾರ್ಥಗಳಂತ ಮಿಥ್ಯವಾಗಿ ಐತಿ. ಅದಕ್ಕೆ ಅದನ್ನು ತನಗಿಂತ ಭಿನ್ನವಾಗಿ ಕಾಣಕ್ಕೆ ಹೋದ್ರೆ ಏನೂ ಇಲ್ಲ ಅಂತಕ್ಕಂಥ ಭಾವ ಉಂಟಾಕತಿ. ಅಂದ್ರೆ ಪರಬ್ರಹ್ಮ ಭಿನ್ನ ದೃಗ್ರೂಪ ಪ್ರತ್ಯೇಗಾತ್ಮನಾದ ತಾನೊಬ್ಬನೇ ಸತ್ಯ ಅಂತ ತಿಳ್ಕೋಬೇಕು. ದೃಕ್ಕಿಗೆ ಭಿನ್ನವಾಗಿರ್ತಕ್ಕಂಥ ಸರ್ವ ದೃಶ್ಯವೆಲ್ಲವೂ ಮಿಥ್ಯೆ ಇರುತ್ತದೆಂಬ ಭಾವ. ಅಂದ್ರೆ ಇಲ್ಲಿ ನಾವೇನು ತಿಳ್ಕೋಬೇಕು ಅಂತಂದ್ರೆ, ಮುಂದಿನ ನುಡಿಯೊಳಗೆ ಅದು ಬರ್ತೈತಿ. ಈ ಏನು ನಾವು ಬ್ರಹ್ಮಾಂಡ ಐತಿ, ಜಗತ್ತೈತಿ, ಈ ಜಗತ್ತಿನೊಳಗೆ ನಾವು ಹೊರಗಿನ ಕಣ್ಣಿನಿಂದ ಏನೇನು ನೋಡ್ತೀವಿ, ಎಲ್ಲ ದೃಶ್ಯಗಳಾಗಲಿ, ವಸ್ತುಗಳಾಗಲಿ, ಜೀವರಾಶಿಗಳಾಗಲಿ ಎಲ್ಲವೂ ತಾನೇ ತಾನಾಗಿ ತನ್ನ ಸ್ವರೂಪನ ಐತಿ ಅಂತೇಳಿ ನಾವು ತಿಳ್ಕೊಂಡಾಗ ಅಂಥ ಒಂದು ನಿಶ್ಚಿತವಾದಂಥ ತಿಳುವಳಿಕೆಗೆ ನಾವು ಬಂದದ್ದಾದ್ರೆ ಈ ಜಗತ್ತು ಮಿಥ್ಯೈತಿ ಅನ್ನುವಂಥದ್ದು ನಮಗೆ ಖಂಡಿತವಾಗಿಯೂ ನಮ್ಮ ಅನುಭವಕ್ಕೆ ಬರ್ತೈತಿ. ಇನ್ನು ಮುಂದಿನ ನುಡಿಯೊಳಗೆ ತ್ವಂಪದದ ಲಕ್ಷಾರ್ಥ ರೂಪ ಏನಪ್ಪ ಅಂತಂದ್ರೆ, ಈ ಪ್ರತ್ಯೇಗಾತ್ಮನ ಬಗ್ಗೆ ಈ ಮುಂದಿನ ಒಂದು ನುಡಿಯೊಳಗೆ ಹೇಳ್ತಾಳೆ. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳಿಮೆ ತನ್ನೊಳಗಲ್ಲ ದೀತರಂಗಳಲ್ಲಿ ಭೇದಿಸಲುಂಟೆ ಬರದೆ. ಮತ್ತು ಆ ಶಿಷ್ಯ ಏನು ಕೇಳ್ತಾನೋ ಅಂದ್ರೆ, ಆ ಗುರುಗಳನ್ನು ಪ್ರಶ್ನೆ ಮಾಡ್ತಾನೋ ಏನಂತಂದ್ರೆ, ನಾ ಯಾರು, ನನ್ನ ಸ್ವರೂಪ ಏನೈತಿ ಅಂತೇಳಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಗುರುಗಳು ಈ ತತ್ವಮಸಿ ಅಂತಕ್ಕಂಥ ಒಂದು ಶ್ರುತಿವಾಕ್ಯವನ್ನು ಉದಾಹರಣೆ ಕೊಟ್ಟ ನೀನಾ ಪರಮಾತ್ಮ ಇದ್ದೀಯಪ್ಪ ಅಂತಕ್ಕಂಥ ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ಇದರ ಅರ್ಥ ಏನಾಕ್ಕತಿ ಅಂತ ವಿಚಾರ ಮಾಡಿ ನೋಡಿದ್ರೆ ತಾನು ಉಳಿಮೆ ರೂಪ ಅಂದ್ರೆ ಸದ್ರೂಪದೇನಂತ ಸಿದ್ಧಾಕತಿ.
ಯಾಕಂದ್ರೆ ಸೃಷ್ಟಿ ಪೂರ್ವದೊಳಗೆ ಸದೇವ್ ಅಸಿತ್ ಸುಗತಾತಿ ಭೇದತ್ರಯ ರಹಿತ ಸದ್ರೂಪ ಬ್ರಹ್ಮ ಒಂದೇ ಇತ್ತು ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಪೂರ್ವದೊಳಗೆ ಬ್ರಹ್ಮ ಒಂದೇ ಇತ್ತಪ್ಪ, ಬೇರೆ ಇದ್ದಿದ್ದಿಲ್ಲ. ಸದೇವ ಅಸಿತ್ ಈ ಸದ್ರೂಪ ಬ್ರಹ್ಮ ಒಂದೇ ಇತ್ತು. ಆ ಬ್ರಹ್ಮನ ನೀ ಅದಿ ಅಂತೇಳಿ ಉಪದೇಶ ಮಾಡುವುದರಿಂದ ನಾನು ಸದ್ರೂಪ ಆಗಿರಲಿಕ್ಕೇ ಬೇಕು ಅಂತೇಳಿ ಆ ಶಿಷ್ಯ ವಿಚಾರ ಮಾಡ್ತಾನೆ. ಆ ಸದ್ರೂಪ ಇರಲಿಲ್ಲ ಅಂತಂದ್ರೆ ಆ ಪರಬ್ರಹ್ಮ ಸ್ವರೂಪ ನೀ ಅದಿ ಅಂತೇಳಿ ಹೇಳ್ತಿದ್ದಿಲ್ಲ. ಅದಕ್ಕೆ ಅದು ಶ್ರುತಿ ಹಂಗೆ ಹೇಳೋದ್ರಿಂದ ನಾನು ಸದ್ರೂಪನೇ ಇರುವೇನಿ. ಆ ಸದ್ರೂಪತ್ವಾದಂಥ ಉಳುಮೆ ನನ್ನೊಳಗೆ ಐತಿ. ನನ್ನೊಳಗಿದ್ದಂಗೆ ಬೇರೆದ್ರೊಳಗೆ ಇಲ್ಲ. ತನಗೆ ಈ ಜಡ ದೃಶ್ಯಗಳಾದಂಥ ಅನ್ನಮಯಾದಿ ಪಂಚಕೋಶಗಳು ಏನಕ್ಕವು ಅಳಿತಾವು. ಅವಕ್ಕೆ ಅಳಿವು ಅನ್ನುವಂಥದ್ದೈತಿ, ನಾಶ ಅನ್ನುವಂಥದ್ದೈತಿ. ಆದ್ರೆ ಅವುಗಳನ್ನು ಎದುರಿಟ್ಟು ಅರಿಯುವಂಥ ನಾನು ಸಾಕ್ಷಿಚೇತನಾಗಿರ್ತಕ್ಕಂಥ ಆತ್ಮಸ್ವರೂಪವಾದಂಥ ದೃಗ್ರೂಪನಾಗಿ ಅದೇನಿ. ಆಮ್ಯಾಗ ಉಳುಮೆ ರೂಪದಿಂದ ನಾ ಅಳಿಯದೆ ನಾನು ಅದೇನಿ. ಆದ್ದರಿಂದ ಆ ಪರಬ್ರಹ್ಮ ಅನ್ನುವಂಥದ್ದು ಸದ್ರೂಪ ಆಗೈತಿ. ಸದ್ರೂಪ ಲಕ್ಷಣ ಒಂದೇ ಇರೋದ್ರಿಂದ, ಸಮಾನವಾಗಿದ್ದರಿಂದ ಆ ಲಕ್ಷ್ಯವಾಗಿರ್ತಕ್ಕಂಥ ಚೈತನ್ಯ ಒಂದ ಆಗೈತಿ. ಈ ಕಾರಣಕ್ಕೆ ನೀನು ಸ್ವತಃ ಪರಮಾತ್ಮನ ಅದಿ, ಆತನ ಸ್ವರೂಪನ ಅದಿ ಅಂತೇಳಿ ಗುರುಗಳು ಹೇಳಿದಂಥ ಮಾತು ನಿಜ ಐತಿ ಅಂತೇಳಿ ಅವ ನಂಬ್ಕೋತಾನೆ. ಇನ್ನು ಮುಂದಿನ ನುಡಿಯೊಳಗೆ ತೋರುವ ಜಾಂಡ ಜಾಲಂಗಳನ್ನೊಳಕೊಂಡು ಮೀರಿದ ಪ್ರತಿಮಾ ಬೋಧಾತ್ಮರೂಪಾಗಿ ಬೇರೆಂದೆದುರುಲ್ಲಾಗಿ ತನ್ನೊಳಗೊಂದು ದೂರಿಲ್ಲದಾರೈಕ ಬೇಕೇನನುಭವದಿ ಅಂತ. ಅಂದ್ರೆ ತತ್ಪದಾರ್ಥ ರೂಪನಾಗಿರ್ತಕ್ಕಂಥ ಪರಮಾತ್ಮ ತೋರುವಂಥ ಈಗ ನಮ್ಮ ಕಣ್ಣಿಗೆ ಕಾಣುವಂಥ ಅಗಣಿತ ಬ್ರಹ್ಮಾಂಡಗಳು ಏನದಾವಲ್ಲ, ಆ ಬ್ರಹ್ಮಾಂಡದ ಒಳಗವರೆಗೂ ಅವನ ತುಂಬಿಕೊಂಡಾನ. ಹೆಂಗಪ್ಪ ಅಂತಂದ್ರೆ ಹರಿಯೋ ನೀರೊಳಗೆ ಗುರುಳಿಗಳು ಹೆಂಗೆ ತೋರ್ತಾವು, ಆ ನೀರೊಳಗೆ ತೋರುವಂಥ ಗುರುಳಿಗಳಿಗೆ ನಾವು ಗುರುಳಿ ಅಂತ ಹೆಸರಿಟ್ಟಿವಿ. ಆದ್ರೂ ಕೂಡ ಆ ಗುರುಳಿ ನೀರ ಐತಲ್ಲ, ಹೊರತಾಗಿ ಬೇರೆ ಏನು ಇಲ್ಲ ಅಂಥೇಳಿ ಹೆಂಗೆ ಅದು ನೀರೊಳಗಿದ್ದಂಥ ನೆರೆ ತೊರೆಗಳೆಲ್ಲ ಆ ನೀರ ಆಗಿರ್ತೈತಲ್ಲ, ಹೊರತಾಗಿ ಬೇರೆ ಅಲ್ಲಿ ಯಾವುದು ಇರೋದಿಲ್ಲ ಅಂಥೇಳಿ ಹೆಂಗೆ ಐತಿ, ಹಂಗೆ ಆ ಪರಮಾತ್ಮನೊಳಗೆ ಅಸಂಖ್ಯಾತವಾಗಿರ್ತಕ್ಕಂಥ ಬ್ರಹ್ಮಾಂಡಗಳು ತೋರ್ತಾವು, ಅಡಗ್ತಾವು. ಇಂಥ ಒಂದು ಪರಿಚ್ಛಿನ್ನರಹಿತವಾಗಿರ್ತಕ್ಕಂಥ ಒಂದು ಬೇರೆ ವಸ್ತು ಯಾವುದು ಇಲ್ಲ. ಅದಕ್ಕೆ ಆ ಪರಬ್ರಹ್ಮ ಅಂತಕ್ಕಂಥ ಒಂದು ಚೇತನ ಏನೈತಿ ವ್ಯಾಪಕವಾಗಿ ಐತಿ ಅಂತೇಳಿ ನಾವು ತಿಳ್ಕೋಬೇಕು. ದೇಶ ಕಾಲ ವಸ್ತು ಪರಿಚ್ಛಿನ್ನರಹಿತ ಅಖಂಡ ಸದ್ರೂಪ ಚಿದ್ರೂಪವಾದಂಥ ಬ್ರಹ್ಮಕ್ಕೆ ನೀನು ಬ್ಯಾರೆ ಅದಿಪ ಅಂತೇಳಿ ಶ್ರುತಿ ಎಂದು ಹೇಳಿಲ್ಲ. ಆದ್ರೆ ಅಖಂಡವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನ ನೀ ಅದಿ ಅಂತೇಳಿ ಹೇಳೈತಿ. ಅದಕ್ಕೆ ನೀನು ಪರಿಪೂರ್ಣನ ಅದಿಪ. ಇಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಈ ರೂಪಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡ ಏನೈತಿ, ಪ್ರಪಂಚ ಎಲ್ಲ ಏನೈತಿ, ಇದೆಲ್ಲ ತನ್ನೊಳಗನ ತೋರ್ತೈತಿ ಅಂಥೇಳಿ ಈ ಮಾತನ್ನು ಆ ಶಿಷ್ಯ ಅನುಭವದಿಂದ ಕಂಡುಕೋಬೇಕು. ಹೆಂಗಂತಂದ್ರೆ ಈ ಬ್ರಹ್ಮಾಂಡ ಎಲ್ಲ ತನ್ನೊಳಗಿದ್ರೂ ತಾನು
ಈ ಬ್ರಹ್ಮಾಂಡ ರೂಪ ಜಗತ್ತಿನೊಳಗೆ ಅದೇನಿ ಅಂತೇಳಿ ಭಾಸಕ್ಕೈತಿ. ಹೆಂಗಂತಂದ್ರೆ ತನ್ನಲ್ಲಿ ಸ್ವಪ್ನ ತೋರಿದ್ರು ಆ ಸ್ವಪ್ನದೊಳಗೆ ನಾನಾ ಅದೇನಿ ಅಂತೇಳಿ ತೋರುವಂಗೆ ಇಂಥ ಒಂದು ಅಜ್ಞಾನ ಏನೈತಿ ಇದು ಮಾಯ ಆಗೈತಿ, ಅಜ್ಞಾನದ ಒಂದು ಮಹಿಮೆ ಆಗೈತಿ. ವಿಚಾರ ಮಾಡಿ ನೋಡಿದ್ರೆ ತನ್ನಲ್ಲಿ ಸ್ವಪ್ನ ತೋರಿದಂಗೆ ಈ ಜಗತ್ತೆಲ್ಲವೂ ತನ್ನ ನಿಜದೊಳಗೆ ಅಂತರ್ಗತವಾಗಿ ಆಗೈತಿ ಅಂಥೇಳಿ ಬೇರೆ ಅಲ್ಲ ಅನ್ನುವಂಥ ಒಂದು ಅರ್ಥವನ್ನು ತಿಳುವಳಿಕೆಯನ್ನು ಅನುಭವದಿಂದ ನೋಡಬೇಕು. ಹಿಂಗೆ ನೋಡೋದ್ರಿಂದ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಕ್ಕೂ ತನಗೂ ಭೇದ ಇಲ್ಲ ಅಂಥೇಳಿ ಸಿದ್ಧಕ್ಕತಿ. ಅದಕ್ಕೆ ಮುಂದಿನ ಒಂದು ನುಡಿಯೊಳಗೆ ಹಸಿ ಪದದ ಒಂದು ಅರ್ಥವನ್ನು ಹೇಳ್ತಾರೆ. ಏನಂತ ಅಂತಂದ್ರೆ ತುಂಬಿ ತುಳುಕದಾನಂದ ಸೋದಾಬ್ದಿತ ನೆಂಬುದೊಂದರಿವು ತನ್ನೊಳು ಲೀಯಮಾಗೆ ಶಂಭುಲಿಂಗದ ಕೂಟವದು ತಾನೇ ನಿಜ ಮುಕ್ತಿ ಎಂಬುದೇ ನಂಬುಗೆ ಪೆರತಿಲ್ಲವೆಂದು. ಅಂದ್ರೆ ಈ ಒಂದು ನುಡಿಯೊಳಗೆ ಒಣದೊಳಗಿದ್ದಂಥ ಉದಿಸಿದಂಥ ಅಗ್ನಿ, ಆ ಅಗ್ನಿ ಏನೈತಿ, ಬೆಂಕಿ ಏನೈತಿ, ಆ ಅಡವಿಯನ್ನೆಲ್ಲ ಆ ಒಣವನ್ನೆಲ್ಲ ಸುಟ್ಟ ಮ್ಯಾಲ ತಾನು ಅದರೊಳಗೆ ಹೆಂಗೆ ಲಯಿಸಾಗಿ ಹೊಕ್ಕತಿ, ಶಾಂತ ಆಗಿ ಹೊಕ್ಕತ್ತಲ್ಲ, ಹಂಗೆ ಪರಿಪೂರ್ಣವಾಗಿಯೂ ಅಚಲನಾಗಿಯೂ ಇರುವಂಥ ಆನಂದ ಅಂತಕ್ಕಂಥ ಅಮೃತ ಸಾಗರನ ನಾ ಆಗೇನಿ ಅನ್ನುವಂಥ ಒಂದು ಅರಿವು ಅದು ಕೂಡ ತನ್ನಲ್ಲಿ ಲಯಿಸಿ ತಾನಾಗಿ ಉಳಿತೈತಿ ಅನ್ನುವಂಥದ್ದು ಒಂದು ಯಾರು ತಿಳ್ಕೊಂಡಾರಲ್ಲ, ಅದೇ ಆ ಶಂಭುವಿನ ಅಥವಾ ಶಂಭುಲಿಂಗನ ಸಹಜವಾದಂಥ ಅಭೇದ ಸ್ಥಿತಿಯಾಗಿ ಐತಿ. ಇದಕ್ಕೆ ನಿಜ ಮುಕ್ತಿ ಅಂತ ಕರೀತಾರು. ಇದರ ಹೊರತ ಬೇರೆ ಏನೂ ಇಲ್ಲ ಅಂತಕ್ಕಂಥ ನಂಬಿಕೆ ಈ ರೀತಿ ವೇದ ಪ್ರಮಾಣ ಮೂಲಕ ಗುರುಮುಖದಿಂದ ವಿಚಾರಿಸಿ ತನ್ನನ್ನು ತಾನು ಅರಿದು ನಾನು ಸುಖವಾಗಿದ್ನಿ ಅಂತೇಳಿ ತಿಳ್ಕೊಂಡ ಆ ಒಬ್ಬ ಶಿಷ್ಯ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.